ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ಹಿಂದಿನ ತರಗತಿಯಲ್ಲಿ ನಾವೇನ್ ಮಾಡಿದ್ವಿ ಅಂತಾರ, ಈ ಫ್ರಾಕ್ಷನ್ಸ್ ಒಳಗೆ ಇದ್ದಿದ್ವನ್ನ ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಂತ ಹೇಳಿ ತಿಳ್ಕೊಂಡಿದ್ವಿ. ಹಾಗಾದ್ರೆ ಇವತ್ತಿನ ತರಗತಿ ಒಳಗ ಯಾವ ರೀತಿ ಡಿವಿಷನ್ ಮಾಡೋಣ ಅಂತ ಹೇಳಿ ತಿಳ್ಕೊಳ್ಳೋಣ. ಹಾಗಾದ್ರೆ ಈ ಭಿನ್ನ ರಾಶಿ ಒಳಗೆ ಕೊಟ್ಟಾಗ ಯಾವ ರೀತಿ ನಾವು ಭಾಗಾಕಾರ ಮಾಡ್ಬೇಕಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಇವಾಗ ಫಸ್ಟ್ ಏನು ಕೊಟ್ಟಾರ ಅಂತಾರ, 7/4 ಕೊಟ್ಟಾರ, 6/4 ಕೊಟ್ಟಾರ. ನೋಡ್ರಿ, ಇಲ್ಲಿ ಈ ರೀತಿ ಡಿವಿಷನ್ ಕೊಟ್ಟಾಗ ನಾವು ಯಾವ ರೀತಿ ಮಾಡ್ಕೋಬೇಕು ಅಂತಾರ ನೋಡ್ರಿ. ಅದೇ ಏನಾರ ಒಂದ್ ವೇಳೆ ಈ 7/4 ಇಂಟು 6/4 ಕೊಟ್ರೆ ಯಾವ ರೀತಿ ನಾವು ಇಂಟು ಮಾಡ್ಕೋಬೇಕಂತೇಳಿ ನಿನ್ನೆ ಕ್ಲಾಸ್ ಒಳಗೆ ನಾವು ನೋಡಿವಿ. ಓಕೆ, ಬಟ್ ಈ ರೀತಿ ಡಿವಿಷನ್ ಕೊಟ್ಟಾಗ ನಾವು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತಾರ, ಫಸ್ಟ್ ಏನ್ ಮಾಡ್ಕೋಬೇಕಂದ್ರೆ ಈ 7/4 ಅನ್ನ ಯಾಸ್ ಇಟ್ ಈಸ್ ಹಂಗೆ ಬರ್ಕೋಬೇಕ್ರಿ. ಈ 7/4 ಬರ್ಕೊಂಡ್ರಿ ಅಂತಾರೆ, ಈ ಡಿವೈಡ್ ಇದ್ದಿದ್ದ ಚಿಹ್ನೆ ಏನ್ ಮಾಡ್ಕೋಬೇಕು ಅಂತಾರ, ಇಂಟು ಮಾಡ್ಕೋಬೇಕು. ಈ ಡಿವೈಡ್ ಇದ್ದಿದ್ದ ಚಿಹ್ನೆಯನ್ನ ಇಂಟು ಮಾಡ್ಕೊಂಡ್ರಿ ಅಂತಾರ, ಈ ಮುಂದಿರ್ತಕ್ಕಂಥ ಫ್ರಾಕ್ಷನ್ ಈ 6/4 ಇದ್ದಿದ್ದು ಏನಾಗುತ್ತೆ ಅಂತಾರ, ರಿವರ್ಸ್ ಆಗುತ್ತ್ರಿ. ಹಾಗಾದ್ರೆ ನಾವೇನ್ ಬರ್ಕೋಬೇಕು ಹೇಳ್ರಿ, 4/6 ಅಂತ ಹೇಳಿ ಬರ್ಕೋಬೇಕು. ಹಾಗಾದ್ರೆ ಇವಾಗ ಮಲ್ಟಿಪ್ಲಿಕೇಶನ್ ಮಾಡಕ್ ಬರುತ್ತ್ರಿ, ನಮ್ಗ ಗುಣಾಕಾರ ಮಾಡಕ್ ಬರುತ್ತ. ಗುಣಾಕಾರ ಮಾಡಿದ್ರಿ ಅಂತ ನೋಡ್ರಿ, ಇವಾಗ ಈ 4 ಕ್ಯಾನ್ಸಲ್. ಇಲ್ಲಿ ಎಷ್ಟು ಉಳಿತದ್ರಿ, 7 ಇಂಟು 1 ಅಂತಾರ 7. ಇನ್ನು ನೆಕ್ಸ್ಟ್ 1 ಇಂಟು 6 ಅಂತಾರ 6. ಆನ್ಸರ್ ಎಷ್ಟು ಅಂತಾರ, 7/6. ಓಕೆ, ಮೊದಲು ನಾವಿಲ್ಲಿ ಫಸ್ಟ್ ಇದ್ದಿದ್ದು ಏನ್ ಮಾಡ್ಕೋಬೇಕು ಹೇಳ್ರಿ, ಆಸ್ ಇಟ್ ಇಸ್ ಹಂಗೆ ಇಟ್ಕೋಬೇಕು. ಈ ಡಿವೈಡ್ ಇದ್ದಿದ್ದ ಚಿಹ್ನೆ ಇಂಟು ಮಾಡಿವಿ ಅಂತಾರ, ಈ ಮುಂದಿರ್ತಕ್ಕಂಥ ಫ್ರಾಕ್ಷನ್ ಏನಾಗ್ತಾವ ಹೇಳ್ರಿ, ರಿವರ್ಸ್ ಆಗ್ತಾವ. ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಓಕೆ, ಹಾಗಾದ್ರೆ ನೋಡ್ರಿ, ಇವಾಗ ಇದು ಆನ್ಸರ್ ಎಷ್ಟಾಗುತ್ತ ನೋಡ್ರಿ. ಆಸ್ ಇಟ್ ಇಸ್ ನಾವ್ ಏನ್ ಮಾಡ್ಕೋಬೇಕಂತ 5/2 ಹಂಗ ಬರ್ಕೋಬೇಕು. 5/2 ಹಂಗ ಬರ್ಕೊಳ್ರಿ. ಈ ಡಿವೈಡ್ ಇದ್ದಿದ್ದ ಚಿಹ್ನೆ ಏನ್ ಮಾಡ್ಕೋಬೇಕು ಅಂತಾರೆ, ಇಂಟು ಮಾಡ್ಕೋಬೇಕು. ಈ ಇಂಟು ಮಾಡ್ಕೊಂಡ್ರಿ ಅಂದ್ರೆ ಈ 7/3 ಇದ್ದಿದ್ದು ಏನಾಗುತ್ತೆ ಹೇಳ್ರಿ, 3/7 ಆಗುತ್ತೆ. 3/7 ಆಗುತ್ತೆ. ಇವಾಗ ಏನ್ ಮಾಡ್ಬೋದು ಅಂತ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೋಬಹುದ್ರಿ. ಬಟ್ ಕ್ರಾಸ್ ಒಳಗೆ ನೋಡ್ರಿ ಯಾವ ಕಟ್ತಾ ಹೋಗಂಗಿಲ್ಲ, ಅದಕ್ಕೆ ಏನ್ ಮಾಡಿ ಇಟ್ಕೊಳ್ರಿ, ಇಂಟು ಮಾಡ್ಕೊಳ್ರಿ. 2 7 ಎಷ್ಟು ಅಂತಾರ 14. ನೆಕ್ಸ್ಟ್ 5 3 ಎಷ್ಟು ಅಂತಾರ 15. ನೋಡ್ರಿ, ಇವಾಗ 15/14 ಅನ್ನೋದು ಆನ್ಸರ್. ಇಷ್ಟು ಡಿವೈಡ್ ಮಾಡಿದಾಗ ಎಷ್ಟು ಬರ್ತೈತಿ ಅಂತಾರ ಆನ್ಸರ್ 15/14 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ ರೀತಿ ಸಾಲ್ವ್ ಮಾಡ್ತೀರಿ ನೋಡ್ರಿ. ಫಸ್ಟ್ ಆಸ್ ಇಟ್ ಇಸ್ ಏನ್ ಮಾಡ್ಕೋಬೇಕು, 2/3 ಅನ್ನೋದನ್ನ ಹಂಗೆ ಬರ್ಕೋಬೇಕು. 2/3 ಹಂಗ ಬರ್ಕೊಳ್ರಿ. ಇನ್ನು ಡಿವೈಡ್ ಇದ್ದಿದ್ದ ಚಿಹ್ನೆ ಏನ್ ಮಾಡ್ರಿ, ಇಂಟು ಮಾಡ್ಕೊಂಡ್ರಿ ಅಂತಾರ, ಮುಂದಿರ್ತಕ್ಕಂಥ ಫ್ರಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ ಅಂತ ರಿವರ್ಸ್ ಆಗುತ್ತೆ. ನೋಡ್ರಿ, 4/6 ಇದ್ದಿದ್ದ ಈಗ ಏನಾಗುತ್ತೆ ಹೇಳ್ರಿ, 6/4 ಆಗುತ್ತೆ. 6/4 ಆಗುತ್ತೆ. ಇವಾಗ ಏನ್ ಮಾಡ್ಬೋದು ಅಂತ ನಾವು ಕಡ್ತಾ ಹೊಡಿಬೋದ್ರಿ. ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ, 2 1 2 ಎಷ್ಟಲೇ ರೀ, 2 2 4. ಈ ನೆಕ್ಸ್ಟ್ 3 1 3 ಎಷ್ಟಲೇ ರೀ, 3 2 6. ಈ ನೆಕ್ಸ್ಟ್ 1 ಇಂಟು 2 ಅಂತಾರ ಇಲ್ಲ. ಇಲ್ಲಿ ನೋಡ್ರಿ, ಈ 2 ಕ್ಯಾನ್ಸಲ್ ಆಗ್ತಾವ. 2 1 2 1 2. ಸರ್ ಮತ್ತೆ ಎಲ್ಲಾ ಕಡ್ತಾ ಹೋಗ್ಯಾವ, ಇಲ್ಲಿ ಆನ್ಸರ್ 0 ಅಂತ ಅನ್ಬಾರ್ದು. ನೋಡ್ರಿ, ಏನು ಇಲ್ಲ ಅಂತಾರ, ಏನಿರ್ತಾವ 1 1 ಇರ್ತಾವ ಅಂತಾರ. 1 ಇಂಟು 1 ಅಂತಾರ, ಆನ್ಸರ್ ಏನಾಗುತ್ತೆ ಹೇಳ್ರಿ, 1 ಆಗುತ್ತ. ಇಲ್ಲಿ 1 ಇಂಟು 1 ಅಂತಾರ ನೋಡ್ರಿ, ಇದು 1 ಆಗುತ್ತೆ. 1/1 ಅಂತಾರ, ಆನ್ಸರ್ ಎಷ್ಟಾಗುತ್ತೆ ಹೇಳ್ರಿ, 1 ಅಂತ ಆಗುತ್ತೆ. ಎಷ್ಟು ಹೇಳ್ರಿ, 1/1 ಅಂತಾರ, ಆನ್ಸರ್ ಎಷ್ಟು 1. ಸರ್ ಎಲ್ಲಾ ಕಡ್ತಾ ಹೋಗ್ಯಾವ 0 ಅಂತಂದ್ರಿ ಅಂತಾರ, ಆನ್ಸರ್ ಏನು ತಪ್ಪು. ಓಕೆ, ಎಸ್. ನೋಡ್ರಿ, ಇವಾಗ ನೆಕ್ಸ್ಟ್ ಇಲ್ಲಿ ಈ 13/6 ಇದ್ದಿದ್ದನ್ನ ಆಸ್ ಇಟ್ ಇಸ್ ಹಂಗ ಬರ್ಕೊಂತೀರಿ. 13/6. ಇನ್ನು ಡಿವೈಡ್ ಚಿಹ್ನೆ ಐತಿ ಅಂತ ಅದನ್ನ ನಾವೇನ್ ಮಾಡ್ಕೊಂತೀವಿ, ಇಂಟು ಮಾಡ್ಕೊಂತೀವಿ. ಇದನ್ನ ಇಂಟು ಮಾಡ್ಕೊಂಡ್ವಿ ಅಂತ ಮುಂದಿರ್ತಕ್ಕಂಥ ಫ್ರಾಕ್ಷನ್ ಏನಾಗುತ್ತೆ ಹೇಳ್ರಿ, ಉಲ್ಟಾ ಆಗುತ್ತೆ. 3/5 ಇದ್ದಿದ್ದು ಏನಾಗುತ್ತೆ ಹೇಳ್ರಿ, 5/3 ಆಗುತ್ತ. ಇವಾಗ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ, ಹೋಗ್ತಾವೇನು, ಈ 6 ಮಗ್ಗಿಲೆ ಇದು ಹೋಗಲ್ಲ, ಇದು ಹೋಗಲ್ಲ. ಈ 3 ಮಗ್ಗಿಲೆ ಇದು ಹೋಗಲ್ಲ, ಇದು ಹೋಗಲ್ಲ. ಅದಕ್ಕೆ ಏನ್ ಮಾಡ್ರಿ ಅಂತಾರೆ, ಆಸ್ ಇಟ್ ಇಸ್ ಇಂಟು ಮಾಡಿ ಇಟ್ಕೊಳ್ರಿ. ಹಾಗಾದ್ರೆ 13 5 ಎಷ್ಟು ಅಂತಾರ 65 ಡಿವೈಡೆಡ್ ಬೈ 6 3 ಎಷ್ಟು ಅಂತಾರ 18. ಹಾಗಾದ್ರೆ ನೋಡ್ರಿ, 65/18 ಅನ್ನೋದು ಆನ್ಸರ್ ಆಗ್ತದ. ನೀವು ಏನಾರ ಕಡ್ತಾ ಹೊಡೆದ್ ಮಿಕ್ಸ್ಡ್ ಫ್ರಾಕ್ಷನ್ ಒಳಗೆ ಇಡೋದ್ರಿ ಅಂತಾರ ಇಡ್ಬೋದು. ಆಲ್ರೆಡಿ ನಿನ್ನೆ ಕ್ಲಾಸ್ ಒಳಗ ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್ ಅವೆಲ್ಲತ್ರೊಳಗೆ ಹೇಳಿನ ನಾನು. ಓಕೆ, ಯಾವ ರೀತಿ ಮಿಕ್ಸ್ಡ್ ಫ್ರಾಕ್ಷನ್ ಒಳಗೆ ಬರಿಬೇಕಂತ ಹೇಳಿ. ಇನ್ನು ನೆಕ್ಸ್ಟ್ ನೋಡ್ರಿ, ಹಂಗಾರ ಮುಂದಿನ ಪ್ರಶ್ನೆ ನೋಡ್ರಿ, 3 ಫ್ರಾಕ್ಷನ್ ಇದ್ದಾಗ ಕೂಡ ಸೇಮ್ ಅದೇ ರೀತಿ. ಫಸ್ಟ್ ಇದ್ದಿದ್ದು ಏನ್ ಮಾಡ್ಕೋಬೇಕು ಹೇಳ್ರಿ, ಆಸ್ ಇಟ್ ಇಸ್ ಹಂಗೆ ಬರ್ಕೋಬೇಕು. 2/7 ಅಂತ ಹೇಳಿ 2/7 ಹಂಗ ಬರದ್ರಿ ಅಂತಾರ. ಈ ಡಿವೈಡ್ ಇದ್ದಿದ್ದ ಚಿಹ್ನೆ ಏನಾಗುತ್ತೆ ಹೇಳ್ರಿ, ಇವಾಗ ಇಂಟು ಆಗುತ್ತೆ. ಇದನ್ನ ಇಂಟು ಮಾಡಿವಿ ಅಂದ್ರೆ ಈ ಮುಂದಿರ್ತಕ್ಕಂಥ ಫ್ರಾಕ್ಷನ್ ಈ 6/7 ಇದ್ದಿದ್ದ ಏನಾಗುತ್ತೆ ಹೇಳ್ರಿ, 7/6 ಆಗುತ್ತ. ನೆಕ್ಸ್ಟ್ ಅದೇ ರೀತಿ ನೋಡ್ರಿ, ಮತ್ತೇನೈತಿ, ಡಿವೈಡ್ ಐತಿ. ಈ ಡಿವೈಡ್ ಇದ್ದಿದ್ದ ಚಿಹ್ನೆ ಏನ್ ಮಾಡ್ಕೊಂತೀವಿ, ಇವಾಗ ಇದನ್ನ ಇಂಟು ಮಾಡ್ಕೊಂಡ್ವಿ ಅಂತ ಮುಂದಿರ್ತಕ್ಕಂಥ ಫ್ರಾಕ್ಷನ್ ಏನಾಗುತ್ತೆ ಹೇಳ್ರಿ, 22/23 ಇದ್ದಿದ್ದ 23/22 ಆಗುತ್ತೆ. 23/22. ನೋಡ್ರಿ, ಇವಾಗ ಎಷ್ಟಾಗತ್ತ ಆನ್ಸರ್. ಈ ಕಡ್ತಾ ಹೊಡಿಬೋದಲ್ರಿ, ಇಂಟು ಅದ ಮಲ್ಟಿಪ್ಲಿಕೇಶನ್ ಮಾಡೋದು ಗೊತ್ತದ ನಮ್ಗ. ನೋಡ್ರಿ, ಕಡ್ತಾ ಹೊಡೆದ್ರಿ ಅಂತಾರ, ಈ 7 ಕ್ಯಾನ್ಸಲ್. ನೆಕ್ಸ್ಟ್ ಇಲ್ಲಿ 2 ಐತಿ, ಇಲ್ಲಿ 6 ಐತಿ ಅಂತ ನೋಡ್ರಿ, 2 ಮಗ್ಗಿ ಒಳಗೆ ಹೋಗ್ತದ. 2 1 2 ಎಷ್ಟಲೇ ರೀ, 2 3 6. ನೆಕ್ಸ್ಟ್ ಅದೇ ರೀತಿ ನೋಡ್ರಿ, ಇವಾಗ ಮತ್ತೆ ಏನಾರು ಕಡ್ತಾ ಹೊಡೆದ್ರಿ ಅಂತಾರೆ ಎಷ್ಟಾಗ್ತದ, ಇಲ್ಲಿ 3 ಇಂಟು 22 ಅಂತ ನೋಡ್ರಿ, 22 3 ಎಷ್ಟಾಗುತ್ತೋ ಅಂತಾರ 66 ಆಗ್ತದ. ಇನ್ನು ಅದೇ ರೀತಿ 23 ಇಂಟು 1 ಇಂಟು 1 ಅಂತಾರ ಮತ್ತೆ ಎಷ್ಟಾಗುತ್ತೆ ಹೇಳ್ರಿ, 23 ಆಗುತ್ತ. ಬಟ್ ಇವ್ ಯಾವ ಮಗ್ಗಿ ಒಳಗೆ ಒಂದ ಮಗ್ಗಿ ಒಳಗೆ ಹೋಗ್ತವೆ ನೋಡ್ರಿ,
23 60 3 69 ಆಗ್ತದೆ, ಬಟ್ ಹೋಗಲ್ಲ. ಹಂಗಾರೆ ನಮ್ಮ ಆನ್ಸರ್ ಎಷ್ಟು ಅಂತಾರ 23 ಡಿವೈಡೆಡ್ ಬೈ 66. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಹಂಗಾರ ನೆಕ್ಸ್ಟ್ ನೋಡ್ರಿ, ಈ ಕ್ವಶನ್ ಏನೈತಿ, 3/5 ಇದ್ದಿದ್ದಾನೆ ಏನ್ ಮಾಡ್ಕೋಬೇಕು ಹೇಳ್ರಿ, ಹಂಗಾರ ಆಸ್ ಇಟ್ ಇಸ್ ಹಂಗೆ ಬರ್ಕೋಬೇಕು. ಹಂಗಾರ 3/5 ಬರ್ಕೊಳ್ರಿ ಫಸ್ಟ್. 3/5 ಇನ್ ಡಿವೈಡ್ ಇದ್ದಿದ್ದ ಚಿಹ್ನೆ ಏನ್ ಮಾಡ್ಕೋಬೇಕು, ಇಂಟು ಮಾಡ್ಕೊಂಡ್ವಿ ಅಂತ ಈ ಮುಂದಿರ್ತಕ್ಕಂಥ ಫ್ರಾಕ್ಷನ್ ಏನಾಗುತ್ತೆ ಅಂತ ರಿವರ್ಸ್ ಆಗುತ್ತೆ. 15/25 ಇದ್ದಿದ್ದು 25 15 ಆಗತ್ರಿ. ಇನ್ನು ಅದೇ ರೀತಿ ಇದನ್ನ ಮತ್ತೆ ಈ ಡಿವೈಡ್ ಇದ್ದಿದ್ದ ಚಿಹ್ನೆ ಏನಾರ ಇಂಟು ಮಾಡಿದ್ರಿ ಅಂತ ನೋಡ್ರಿ, ಮತ್ತೆ ಮುಂದಿನ ಫ್ರಾಕ್ಷನ್ ಏನಾಗುತ್ತಾ 5/3 ಇದ್ದಿದ್ದು ಏನಾಗುತ್ತೆ ಹೇಳ್ರಿ 3/5 ಆಗುತ್ತಾ. 3/5 ಆಗುತ್ತಾ. ಇವಾಗ ಏನ್ ಮಾಡ್ಬೋದು ಅಂತಾರೆ, ಇಂಟು ಮಾಡ್ಬೋದ್ರಿ. ಇಂಟು ಮಾಡಿದ್ರಿ ಅಂತ ನೋಡ್ರಿ, ಇವಾಗ ಇಲ್ಲಿ ಕಡ್ತಾ ಹೋದ್ರೆ ಏನ್ ಮಾಡ್ರಿ, ಕಡ್ತಾ ಹೊಡೀರಿ. ಜಸ್ಟ್ 5 ಒಂದ್ರಲೆ 5 ಎಷ್ಟ್ರಲೆ ರೀ, 5 5ರಲ್ಲಿ 25. ನೆಕ್ಸ್ಟ್ ಅದೇ ರೀತಿ ನೋಡ್ರಿ, ಇವಾಗ ಇನ್ನ ನೆಕ್ಸ್ಟ್ ಇಲ್ಲಿ 3 ಒಂದ್ರಲೆ 3 5ರಲ್ಲಿ 15. ನೆಕ್ಸ್ಟ್ ಈ 5 ಕ್ಯಾನ್ಸಲ್ ಆಗ್ತದ್ರಿ. ಇವಾಗ ಎಷ್ಟು ಉಳಿತು ಅಂತ ನೋಡ್ರಿ, ಇವಾಗ 1 × 1 ಅಂತಾರ 1 1 × 5 ಅಂತಾರ 5. ನೆಕ್ಸ್ಟ್ 1 × 1 ಅಂತಾರ 1 1 × 3 ಅಂತಾರ 3. ಎಷ್ಟು ಉಳಿತದ ಅಂತಾರ 3/5 ಅಂತ ಉಳಿತದ್ರಿ. ಅದೇ ಆನ್ಸರ್. ಓಕೆ, ಅರ್ಥ ಆಯ್ತಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ ರೀತಿ ಅದಾವ ನೋಡ್ರಿ. ಇಲ್ಲಿ ಕೂಡ ಮಿಕ್ಸ್ಡ್ ಫ್ರಾಕ್ಷನ್ ಅದಾವ. ಮಿಕ್ಸ್ಡ್ ಫ್ರಾಕ್ಷನ್ ಒಳಗೆ ಇದ್ದಿದ್ದು ನಾವು ಫಸ್ಟ್ ಏನ್ ಮಾಡ್ಕೋಬೇಕು ಹೇಳ್ರಿ, ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೋಬೇಕು. ಆ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೋಬೇಕಂತಾರೆ ಯಾವ ರೀತಿ ಕನ್ವರ್ಟ್ ಮಾಡ್ಕೊಂತೀರಿ ನಿಮ್ಗೆ ಹೇಳಿ ನಾನು ಆಲ್ರೆಡಿ. ಫಸ್ಟ್ ಏನ್ ಮಾಡ್ಕೋಬೇಕು ಹೇಳ್ರಿ, ಇಲ್ಲಿ ಇಂಟು ಮಾಡ್ಕೋಬೇಕು, ಇಲ್ಲಿ ಪ್ಲಸ್ ಮಾಡ್ಕೋಬೇಕ್ರಿ. ಇಲ್ಲಿ ಇಂಟು ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ಕೋಬೇಕಂತಾರ ಪ್ಲಸ್ ಮಾಡ್ಕೋಬೇಕು. ಆಮೇಲೆ ಸೇಮ್ ಪ್ರೊಸೀಜರ್ ಫಸ್ಟ್ ಮಾಡ್ಕೊಂಡ್ರೆ 4 × 24 24 ಒಂದು ಕೂಡಿಸಿದ್ರ 25 ಡಿವೈಡೆಡ್ ಬೈ 4. ಇನ್ ಡಿವೈಡ್ ಚಿಹ್ನೆ ಅದ ಡಿವೈಡ್ ಹಾಕ್ರಿ. ನೆಕ್ಸ್ಟ್ 2 2ರಲ್ಲಿ 4 4 ಒಂದ್ರಲ್ಲಿ 5 ಅಂತಾರ 5/2. ಇವಾಗ ಮತ್ತೆ ಡಿವಿಷನ್ ಐತಿ ಅಂತಾರ ಸೇಮ್ ಪ್ರೊಸೀಜರ್. ಈ ಡಿವಿಷನ್ ಇದ್ದಿದ್ದನ್ನ ಸೇಮ್ ಆಸ್ ಇಟ್ ಇಸ್ ಹಂಗೆ ಬರ್ಕೋಬೇಕು. ನೋಡ್ರಿ ಇವಾಗ 25 ಡಿವೈಡೆಡ್ ಬೈ 4 ಅಂತ ಬರ್ಕೊಂತೀವಿ. ಫಸ್ಟ್ ಇದ್ದಿದ್ದನ್ನ ಆಸ್ ಇಟ್ ಇಸ್ ಹಂಗೆ ಬರ್ಕೋಬೇಕು. ಇನ್ನು ಈ ಡಿವೈಡ್ ಇದ್ದಿದ್ದ ಚಿಹ್ನೆ ಏನ್ ಮಾಡ್ಕೊಂತೀವಿ ಅಂತಾರೆ ಇಂಟು ಮಾಡ್ಕೊಂತೀವಿ. ಇದನ್ನ ಇಂಟು ಮಾಡ್ಕೊಂಡ್ವಿ ಅಂತ ಮುಂದಿನ ಫ್ರಾಕ್ಷನ್ ಏನಾಗುತ್ತೆ ಹೇಳ್ರಿ, ಉಲ್ಟಾ ಆಗುತ್ತೆ. ಅಂದ್ರೆ 5/2 ಇದ್ದಿದ್ದು ಏನಾಗುತ್ತೆ ಹೇಳ್ರಿ 2/5 ಆಗುತ್ತೆ. ಇವಾಗ ಕಡ್ತಾ ಹೊಡಿಬೋದ್ರಿ. ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ, ಇವಾಗ ಇಲ್ಲಿ 25 ಇಲ್ಲಿ 5 ಐತಿ ಅಂತ 5ರ ಮಧ್ಯೆ ಒಳಗೆ ಗೊತ್ತಾವ. 5 ಒಂದ್ರಲೆ 5 5ರಲ್ಲಿ 25. ನೆಕ್ಸ್ಟ್ 2 ಒಂದ್ರಲೆ 2 2ರಲ್ಲಿ 4. ನೆಕ್ಸ್ಟ್ ಎಷ್ಟಾಗುತ್ತೆ ಅಂದ್ರೆ 5 × 1 ಅಂತಾರ 5 ಡಿವೈಡೆಡ್ ಬೈ 2 × 1 ಅಂತಾರ 2. ಇಷ್ಟಕ್ಕೆ ಬಿಡ್ಬೇಕಾ, ಇಷ್ಟಕ್ಕೆ ಬಿಡ್ಬೇಕ್ರಿ. ನೋಡ್ರಿ ಇವಾಗ ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಾರಂತ ನಮ್ದು ಆನ್ಸರ್ ಮಿಕ್ಸ್ಡ್ ಫ್ರಾಕ್ಷನ್ ಒಳಗೆ ತರಬೇಕು. ಯಾಕಂದ್ರೆ ಅಂಶ ದೊಡ್ಡದು ಯಾವಾಗಿರ್ತದಲ್ಲ ಅವಾಗ ಮಿಕ್ಸ್ಡ್ ಫ್ರಾಕ್ಷನ್ ಒಳಗೆ ಆನ್ಸರ್ ಅನ್ನ ತರಬಹುದು. ಓಕೆ, ಈ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ 2 ಒಂದ್ರಲೆ 2 2ರಲ್ಲಿ 4. ಇನ್ನ ಎಷ್ಟು ಉಳಿತ್ರಿ ಶೇಷ ಅದ್ರೊಳಗ 2 2ರಲ್ಲಿ 4 ಅಂತಾರ 1 ಉಳಿತು. ಆ 1 ಏನ್ ಮಾಡ್ರಿ ಮ್ಯಾಲ ಬರೀರಿ. ಯಾವ ಸಂಖ್ಯೆಯಿಂದ ಕಡ್ತಾ ಹೊಡಿಯಾಕತ್ತೀವಿ 2ರಿಂದ ಕಡ್ತಾ ಹೊಡಿಯಾಕತ್ತೀವಿ ಅಂದ್ರೆ 2ಅನ್ನ ಛೇದೊಳಗೆ ಹಂಗೆ ಇಡ್ರಿ. ಹಂಗಾರ ಆನ್ಸರ್ ಎಷ್ಟಾಗುತ್ತೆ ಅಂದ್ರೆ 2 1/2. ಇದು ಆನ್ಸರ್. ಅರ್ಥ ಆಯ್ತಾ. ಎಸ್, ನೆಕ್ಸ್ಟ್ ನೋಡ್ರಿ ಹಂಗಾರೆ ಇದೊಂದು ಸಾಲ್ವ್ ಮಾಡಿ ನೋಡೋಣ ಎಷ್ಟು ಬರುತ್ತೆ. ನೋಡ್ರಿ ಎಷ್ಟಾಗತ್ತಾ, ಇಲ್ಲಿ 3/4 ಇದ್ದಿದ್ದು ನೋಡ್ರಿ ಫಸ್ಟ್ ಇಲ್ಲಿ ಇಂಟು ಮಾಡ್ಕೋಬೇಕು, ಇಲ್ಲಿ ಪ್ಲಸ್ ಮಾಡ್ಕೋಬೇಕು. ಹಂಗಾರೆ 4 × 3 12 12ಕ್ಕೆ 3 ಕೂಡಿಸಿದ್ರ 15 ಡಿವೈಡೆಡ್ ಬೈ 4. ಇನ್ನ ಡಿವೈಡ್ ಅದ ಡಿವೈಡ್ ಹಾಕ್ರಿ. ಫಸ್ಟ್ ಮಿಕ್ಸ್ಡ್ ಫ್ರಾಕ್ಷನ್ ಇದ್ದಿದ್ದು ಏನ್ ಮಾಡ್ಕೋಬೇಕು, ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೋಬೇಕು. ಹಂಗಾರೆ ಇಲ್ಲಿ 2 × 1 ಅಂತಾರ 2 ಪ್ಲಸ್ 1 ಅಂತ ನೋಡ್ರಿ ಎಷ್ಟಾಗತ್ತಾ 2 × 1 ಅಂತಾರ 2 ಪ್ಲಸ್ 1 ಅಂತಾರ 3/2 ಆಗತ್ರಿ. 3 ಡಿವೈಡೆಡ್ ಬೈ 2 ಈಕ್ವಲ್ ಟು. ಈಗ ಏನ್ ಮಾಡ್ಬೇಕು ಅಂತಾರ ಇಲ್ಲಿ ಡಿವೈಡ್ ಐತಿ ಅಂತ ನೋಡ್ರಿ ಚಿಹ್ನೆ ಚೇಂಜ್ ಮಾಡ್ಕೋಬೇಕು. ಇವಾಗ ಫಸ್ಟ್ ಇದ್ದಿದ್ದನ್ನ ಆಸ್ ಇಟ್ ಇಸ್ ಹಂಗ ಬರ್ಕೋಬೇಕು. 15 ಡಿವೈಡೆಡ್ ಬೈ 4. ಈ ಡಿವೈಡ್ ಇದ್ದಿದ್ದನ್ನ ಏನ್ ಮಾಡ್ಕೊಂತೀನಿ ಇವಾಗ ಇಂಟು ಮಾಡ್ಕೊಂಡೆ ಅಂತ ಮುಂದಿರ್ತಕ್ಕಂಥ ಫ್ರಾಕ್ಷನ್ ಏನಾಗುತ್ತೆ ಹೇಳ್ರಿ ಉಲ್ಟಾ ಆಗುತ್ತೆ. 3/2 ಇದ್ದಿದ್ದು 2/3 ಆಗುತ್ತೆ. ಇವಾಗ ಏನ್ ಮಾಡ್ಬೋದು ಅಂತಾರ ಕಡ್ತಾ ಹೊಡಿಬೋದ್ರಿ. ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ 3 ಒಂದ್ರಲ್ಲಿ 3 3 ಎಷ್ಟರಲ್ಲಿ 15 3 5ರಲ್ಲಿ 15. ನೆಕ್ಸ್ಟ್ ಅದೇ ರೀತಿ 2 ಒಂದ್ರಲ್ಲಿ 2 2 ಎಷ್ಟರಲ್ಲಿ 2 2ರಲ್ಲಿ 4. ನೆಕ್ಸ್ಟ್ ನೋಡ್ರಿ ಇವಾಗ 5 × 1 ಅಂತಾರ 5 ಡಿವೈಡೆಡ್ ಬೈ 2 × 1 ಅಂತಾರ 2. ಇವಾಗ ನೋಡ್ರಿ 5/2 ಬಂತು ಅಂತಾರ ಮತ್ತೆ ಸೇಮ್ ಆನ್ಸರ್ ಅಷ್ಟೇ ಬರುತ್ತಾ. 5ರಾಗ 2 ಭಾಗ ಮಾಡಿದ್ರೆ ಎಷ್ಟು 2.5 ಅಂತ ಅಂತೀವಲ್ಲ. ಅಂದ್ರೆ ಅದೇ ರೀತಿ ಯಾವ ರೀತಿ ಬರೀತೀವಿ ನೋಡ್ರಿ, ಇವಾಗ ಮಿಕ್ಸ್ಡ್ ಫ್ರಾಕ್ಷನ್ ಒಳಗೆ ಬರ್ದ್ವಿ ಅಂತಾರ 2 ಒಂದ್ರಲ್ಲೇ 2 2ರಲ್ಲಿ 4. ಇನ್ನ ಎಷ್ಟು ಉಳಿತ್ರಿ ಇದ್ರೊಳಗೆ ಶೇಷ 1 ಉಳಿತು. ಅದನ್ನ ಮ್ಯಾಲ ಬರಿತೀವಿ. ಯಾವ ಸಂಖ್ಯೆಯಿಂದ ಕಡ್ತಾ ಹೊಡಿಯಾಕತ್ತೀವಿ 2ರಿಂದ ಕಡ್ತಾ ಹೊಡಿಯಾಕತ್ತೀವಿ ಅದೇ 2 ಏನ್ ಮಾಡ್ತೀವಿ ಅಂತಾರ ಕೆಳಗಡೆ ಬರಿತೀವಿ. ಅಂದ್ರೆ 2 1/2 ಆನ್ಸರ್ ಆಗ್ತದ. ಅಂದ್ರೆ ನೆಕ್ಸ್ಟ್ ನೋಡ್ರಿ ಮತ್ತ ಏನ್ ಮಾಡ್ರಿ ಅಂತಾರ ಈ ಕ್ವಶನ್ ಐತಲ್ಲ, ಈ ಕ್ವಶನ್ಕ ಎಷ್ಟ್ ಆನ್ಸರ್ ಬರ್ತದ ಅಂತೇಳಿ ನೀವೇನ್ ಮಾಡ್ರಿ ಅಂತಾರ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡಿ. ಎಸ್, ಕಮೆಂಟ್ ಮಾಡ್ತೀರಾ. ಓಕೆ, ಎಸ್, ಥ್ಯಾಂಕ್ ಯು.